ಉಪಾರಳ್ಳಿಯಲ್ಲಿ ಕಸದ ರಾಶಿಯೋ ರಾಶಿ. ಹಂದಿ ನಾಯಿಗಳ ಕಾಟಕ್ಕೆ ಬೇಸತ್ತ ವಾರ್ಡಿನ ಜನ. ಪಾಲಿಕೆಯ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಎಸ್ ವೀಕ್ಷಕರೇ, ಈ ಸ್ಟೋರಿಯನ್ನ ಒಮ್ಮೆ ನೋಡ್ಕೊಂಡ್ಬಿಡಿ. ಪಾಲಿಕೆಯ ನಿರ್ಲಕ್ಷ್ಯದ ಬಗ್ಗೆ ಎಷ್ಟೇ ಬಾರಿ ನಿಮ್ಮ ಪ್ರಜಾಶಕ್ತಿ ಟಿವಿ ಸುದ್ದಿ ಬಿತ್ತರಿಸ್ತಾ ಇದ್ರೂ ಕೂಡ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಸುದ್ದಿ ಮಾಡಿದ ಒಂದೇ ದಿನ ಸ್ಥಳಕ್ಕೆ ಹೋಗಿ ಕ್ಲೀನ್ ಮಾಡೋ ಕೆಲಸ ಮಾಡ್ತಾರೆ. ಅದಾದ್ಮೇಲೆ ಮತ್ತದೇ ಪರಿಸ್ಥಿತಿ. ಸದ್ಯ ತುಮಕೂರಿನಲ್ಲಿ ಮತ್ತೊಂದು ಬೆಳೀತಾ ಇರುವ ಬಡಾವಣೆ ಅಂದ್ರೆ ಅದು ಉಪಾರಳ್ಳಿ. ಇಲ್ಲಿನ ವಾರ್ಡ್ 24ರಲ್ಲಿ ಎಲ್ಲಂದ್ರಲ್ಲಿ ಕಸದ ರಾಶಿ ಬಿದ್ದಿದೆ. ಇದರಿಂದ ಅಲ್ಲಿ ಓಡಾಡುವ ಸಾರ್ವಜನಿಕರು ಮಕ್ಕಳು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇತ್ತ ಹಲವು ಕಾಯಿಲೆಗಳ ತಾಣವಾಗಿ ಮಾರ್ಪಾಟಾಗ್ತಾ ಇದೆ ಈ ವಾರ್ಡ್. ಹೌದು, ತುಮಕೂರು ನಗರ ಸ್ವಚ್ಛ ನಗರ, ಸ್ಮಾರ್ಟ್ ಸಿಟಿ ಅಂತಾನೆ ಪ್ರಖ್ಯಾತಿಯನ್ನ ಪಡೆದಿದೆ. ಆದ್ರೆ ತುಮಕೂರಿನಲ್ಲಿ ದಿನೇ ದಿನೇ ಕಸ ಮತ್ತು ನಾಯಿಗಳ ಸಮಸ್ಯೆ ಹೆಚ್ಚಾಗ್ತಿದೆಯೇ ಹೊರತು ಕಡಿಮೆಯಾಗ್ತಾ ಇಲ್ಲ. ಕಸ ಎಸ್ತಿರೋದ್ರಿಂದ ನಾಯಿಗಳು ಹಾಗೂ ಹಂದಿಗಳ ಕಾಟ ಹೆಚ್ಚಾಗಿದೆ. ಹೀಗೆ ಕಸ ಹಾಕೋದ್ರಿಂದ ಒಂದ್ ಕಡೆ ಆರೋಗ್ಯ ಸಮಸ್ಯೆಯಾದ್ರೆ ಈ ವೇಸ್ಟೇಜ್ ಅನ್ನ ತಿನ್ನೋ ನಾಯಿಗಳು ಜನರ ಮೇಲೆ ದಾಳಿ ಮಾಡ್ತಾ ಇವೆ ಅಂತ ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿನಿತ್ಯ ಈ ವಾರ್ಡ್ನಲ್ಲಿ ಕಸದ ರಾಶಿ ಹೆಚ್ಚಾಗ್ತಾ ಇದೆ. ಅದನ್ನ ಸರಿಪಡಿಸುವಲ್ಲಿ ಪಾಲಿಕೆ ಎಡುತ್ತಾ ಇದೆ. ಇತ ಜನರು ಕೂಡ ಪಾಲಿಕೆಯ ನಿರ್ದೇಶನಗಳನ್ನ ಪಾಲಿಸದಿರುವುದು ಕೂಡ ಕಸದ ಸಮಸ್ಯೆಗೆ ಕಾರಣವಾಗ್ತಾ ಇದೆ. ಇನ್ನು ಕಸದ ರಾಶಿ ಎಲ್ಲಂದ್ರಲ್ಲಿ ಬೀಳ್ತಾ ಇರೋದ್ರಿಂದ ನಾಯಿಗಳು ಹಾಗೂ ಹಂದಿಗಳ ಆವಾಸ ಸ್ಥಾನವಾಗಿ ಮಾರ್ಪಟ್ಟಿದೆ. ಈ ಗಲೀಜಿನಿಂದಾಗಿ ಸುತ್ತಮುತ್ತಲ ಜನ ಹಲವು ಗಂಭೀರ ಆರೋಗ್ಯ ಸಮಸ್ಯೆಗೆ ಒಳಗಾಗ್ತಿದ್ದಾರೆ. ಅದೇನೇ ಇರಲಿ, ಇಷ್ಟೆಲ್ಲ ರಾಶಿ ರಾಶಿ ಕಸ ಬಿದ್ದು ಆ ಕಸದಿಂದ ನಾಯಿಗಳ ಕಾಟ ಹೆಚ್ಚಾಗ್ತಾ ಇದ್ರೂ ಕೂಡ ಪಾಲಿಕೆ ಸಿಬ್ಬಂದಿಗಳು ಈ ಜಾಗವನ್ನ ಸ್ವಚ್ಛಗೊಳಿಸದಿರುವುದು ಬೇಸರದ ಸಂಗತಿ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಸ್ವಚ್ಛತೆಯಿಂದ ಕೂಡಿರುವ ಉಪಾರಳ್ಳಿ ವಾರ್ಡ್ ನಂಬರ್ 24ರ ರಸ್ತೆಯನ್ನ ಸ್ವಚ್ಛಗೊಳಿಸ್ತಾರಾ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.